ಒಂದು 13.5 ಎಕರೆ ಕೊಟ್ಬಿಟ್ಟಿದ್ದೀರಾ ಆಗ್ಲೇ ಕೊಡ್ತಾ ಬಂದ ಯಾರಿಗೂ ಕೊಡ್ಲಿಲ್ಲ. ನಮ್ಮ ಮಕ್ಳುಗಳು ಹಂಚ್ಕೊಂಡವ್ರಿ. ಮಕ್ಳುಗಳು ಹಂಚ್ಕೊಂಡವ್ರು ಈಗ ಹಂಚ್ಕೊಂತವ್ರಲ್ಲ ಸರ್ಕಾರದವರು. ಬರ್ಲಿ ಹಂಗಂತ ಏನ್ ಮಾಡ್ತೀರಾ ಬಂದ್ರೆ? ಏನು ಮಾಡಲ್ಲ, ಹಂಗ್ ಪೂಜೆ ಮಾಡಿ ಕಳಿಸ್ತೀವಿ. ಪೂಜೆ ಮಾಡಿ ಕಲಿಸ್ತೀರಾ? ಯಾಕೆ? ಯಾವ ಖುಷಿಗೆ? ಕಡ್ಡಿ ಕಡ್ಪುರ ಹಾಸ್ಬಿಟ್ಟು ಹಂಗ್ ಪೂಜೆ ಮಾಡ್ಬಿಟ್ಟು ಕಳ್ಸೋದು. ಕಾಯಿ ಈಗ ಹಂಗು ಚೆಚ್ಚಾಕಿ ಚೆಚ್ಬಿಟ್ಟು ಅವನ್ಗೆ ಕಳ್ಸ್ಕೊಡೋದು. ಯಾಕ ಅವ್ರು ಬರ್ತಾನೆ ಇಲ್ವಲ್ಲ ನಿಮ್ಗೆ ಕೇಳಕ್ಕೆ? ಅದೇನ್ ವೈನ್ ಕಣ್ ಕಾಣಿಸಲ್ವಲ್ಲ. ಕಣ್ ಕಾಣಿಸಲ್ವಂತ ಹೇಳಿದ್ರ? ನಾನ್ ಕಣ್ ಕಾಣಿಸಲ್ಲ ಬರಲ್ಲ, ಅವ್ರ ಇವ್ರನ್ನ ಕಳಿಸ್ತೀನಿ ಅಂದ. ಅವ್ರ ಇವ್ರನ್ನ ಕಳಿಸ್ತಾರೆ, ಅವ್ನ್ ಕಣ್ ಕಾಣಿಸಲ್ಲ. ಹೆಂಗ್ ಬಂದ ಬಿಲೇಜ್ ಕೊರ್ಕಳಿ. ಏನೇನ್ ಬೆಳಿತಾ ಇದ್ದೀರಾ ನೀವು? ನಾವು ತೆಂಗು, ಬಾಳೆ, ಸಪೋಟ, ಇದು ಅಡಿಕೆ ಮರ ಎಲ್ಲ ಬೆಳಿತಾ ಇದ್ವಿ. ಕಣ್ಮಗ್ ಬೆಳಿತಾರೆ. ಹುಳ ಅದೇ ರೇಷ್ಮೆ, ಹಾಲು, ಹೊಸ ಎಮ್ಮೆ ಎಲ್ಲ ಸಾಕ್ತಾ ಇದ್ರ? ಎಷ್ಟವೆ? ಅದೇ ಈಗ 6-7 ಮಾಡಿಕೊಂಡವ್ರು. ಎಷ್ಟ್ ಲೀಟರ್ ಹಾಕ್ತೀರಾ ಹಾಲು? ಹಾಕ್ತಾರೆ 10, 12, ಒಂದೊಂದು ಸತಿಗೆ 15 ಹಾಕ್ತಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ಈಗ ಅವರು ಇದನ್ನೆಲ್ಲ ನಿಮ್ದು ಆಕ್ರಮಿಸ್ಕೊಂತವ್ರಲ್ಲ, ಹೊಸ ಇಲ್ಲ ಹೆಂಗ್ ಎಲ್ಲಿ ಕರ್ಕೊಂಡ್ ಹೋಗ್ತೀರಾ? ಅವ್ನ್ ಕೇಳ್ಬೇಕು, ಅವ್ನ್ ಬರ್ಬೇಕು ಇಲ್ಲಿಗೆ. ಅವ್ನ್ ಬಂದಿ ನಾನು ತಕೋತೀನಿ ಇವೆಲ್ಲ ಇಲ್ಲಿ ಕೊಡಬೇಕು ಅಂತ ಕೇಳಿದ್ರೆ ಅವಾಗ ಕೇಳ್ಕೊಳೋದು ಅವನ್ನ. ಅವ್ನ ಬರಲ್ವಲ್ಲ ಇಲ್ಲಿಗೆ. ಈಗ ಇಷ್ಟೆಲ್ಲ ನೀವು ಎಕರೆ ಭೂಮಿ ಆಸ್ತಿ ಎಲ್ಲ ಮಾಡ್ಕೊಂಡಿದೀರಾ, ಹಸಗಳನ್ನೆಲ್ಲ ಸಾಕೊಂಡಿದೀರಾ, ನಿಮ್ ನೆನ್ಪೆಲ್ಲ ಇಲ್ಲ ಐತೆ. ಹೆಂಗೆಲ್ಲ ನೀವು ವ್ಯವಸಾಯ ಮಾಡ್ಕೊಂಡ್ ಬಂದಿದ್ದೀರಾ? ಸೊತ್ತಾಗಿರೋರು ಹಾಕಿದೀವಲ್ಲ, ಈಗ ನಮ್ಮ ಅತ್ತೆ ಮಾವ ಅವ್ರನ್ನ ಅವ್ರ ಪೂಜೆ ಮಾಡೋದು. ಪೂಜೆ ಮಾಡೋದು ಅವ್ನ ಮ್ಯಾಸ ಮಾಡಾನೆ. ಅದೇ ಅವ್ನ ಮ್ಯಾಸ ಹೋಗಿ ಕಡ್ಡಿ ಕಡ್ಬಿಟ್ಟು ಕೈ ಮುಗ್ಬಿಟ್ಟಾನೆ. ಸೊತ್ತೋದ್ರ ಅವ್ನ ಮ್ಯಾಸ ಹಾಕಾನೆ. ಏನ್ ಮಾಡೋದು ಅಂತ ಅವ್ರಿಗೆ ಏನ್ ಅರ್ಥನೇ ಆಗಲ್ವಾ ಇವ್ರಿಗೆ ಇದನ್ನೆಲ್ಲ ಅಂತ? ಅರ್ಥ ಆಗೋದು. ಅವ್ರು ಇಲ್ಲಿಗೆ ಬರ್ಬೇಕು, ಬಂದ್ರೆ ಅವಾಗ ಹೇಳ್ತೀವಿ ನಾವು. ಅವ್ರ ಎಸಿ ರೂಮ್ ಆಗಿ ಬಿಸಿ ಇರ್ತಾರೆ. ಯಾಕೆ ಬಿಸಿ ಇರ್ತಾನೆ? ಕುಡಿದ್ಬಿಟ್ಟು ಏನಂದ್ರಿ? ಕುಡಿದ್ಬಿಟ್ಟು ಬಿಸಿ ಆಯ್ತಾನೆ. ಬಿಸಿ ಇರ್ತಾರೆ, ಎಸಿ ರೂಮ್ ಆಗಿ ಫಾರಿನ್ ಟ್ರಿಪ್ ಹೋಗ್ತಾರ ಅವ್ರು. ಹೋಗ್ಲವ. ಈಗ ನಿಮ್ ಏರಿಯಾನೆಲ್ಲ ಅವ್ರು ಫಾರಿನ್ ಮಾಡಕ್ ಹೊಂಟವ್ರ ಒಟ್ನಾಗೆ. ಕೊಡಲ್ಲ. ಇವಾಗ ಬೇರೆ ಕಡೆಗ್ ಜಾಗ ಕೊಡ್ತಾರಂತೆ. ಯಾಕಡೆ ಕೊಟ್ರು ನಮ್ಮ ಮನೆ ಬಿಡೋಗಲ್ಲ ಕಣ್ಮಗ. ಬಿಡೋಗಲ್ಲ. ನಾವ್ ಹೋಗೋದಿಲ್ಲ, ಬಿಡೋದು ಇಲ್ಲ. ಈಗ ಇದೇ ಮೈಕು ಡಿಕೆ ಆಯ್ತಾ? ಇದು ಹೇಳಿ ಏನ್ ಹೇಳ್ತೀರಾ ಅಂತ? ಏನ್ ಹೇಳ ನಂಗೆ? ಡಿಕೆ ಬಂದ್ ನಿಂತವ್ರ ಇಲ್ಲಿ ನಿಂತವ್ರ ಅನ್ಕೊಳ್ಳಿ, ಏನ್ ಹೇಳ್ತೀರಾ? ಅವಯ್ಯ ಬಂದ್ ನಿಂತ್ಕೊಂಡ್ರೆ ಬಂದ್ರೆ ನಾ ಕೊಡಾರ ಹೋಗಪ್ಪ ಅಂತೀವಿ. ನಾ ಕೊಡಾರ ಹೋಗ. ಅಷ್ಟು ನಿಧಾನ ಕೇಳ್ಬಿಡ್ತೀರಾ? ನಿಧಾನ ಕೇಳ್ತೀವಿ. ಏನ್ ಹೇಳ್ತೀವ? ನಿಧಾನ ಕೇಳರ್ ಬಿಟ್ಬಿಡ್ತಾರ ಅವ್ರು. ಹೋಗ್ ಸೈಡ್ಗೆ ಅಂತಾರೆ. ತಕೊಂಡ್ರೆ ಸರಿ ಕೈಗೆ ತಗೊಂಡ್ಬಿಡೋದೆ ಕೈಗೆ. ಹುಷಾರು ಡಿಕೆ ಸಾಹೇಬ್ರೆ. ನಾನ್ ಕೈ ಕೊಟ್ರೆ ನಾನ್ ತಿಕ್ಲತ್ ಏನ್ ಮಾಡ್ತೀನಿ ಹಾಕ್ತೀನಿ ಸರಿಯಾಗಿ. ತಿಕ್ಲತ್ ಬಿಟ್ಟದೆ ಅಂತಾರೆ. 30 ಮಾಸಿ ಬಿಟ್ಬಿಟ್ಟು ಹೋಗು ಅಂತೀನಿ.